ಮಕರ ರಾಶಿಯವರಿಗೆ ಇನ್ನು 1 ವರ್ಷಗಳ ಕಾಲ ಶನಿಗ್ರಹ ಅದೃಷ್ಟವನ್ನು ನೀಡಲಿದ್ದಾನೆ. ಇಲ್ಲಿ ತನಕ 2027ನೇ ಇಸವಿ ಜೂನ್ ತನಕ ನಿಮ್ಮ ರಾಶ್ಯಾಧಿಪತಿಯಾದ ಶನಿಗ್ರಹ ನಿಮಗೆ ಅದೃಷ್ಟವನ್ನು ಕೊಡ್ತಾನೆ. ಕಾರಣ ನಿಮ್ಮ ರಾಶಿಯಿಂದ 3ನೇ ರಾಶಿಯಾದ ಮೀನರಾಶಿಯಲ್ಲಿದ್ದು ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನವಾದ 9ನೇ ಮನೆಯಾದ ಕನ್ಯಾ ರಾಶಿಯನ್ನು ಪೂರ್ಣ ದೃಷ್ಟಿಯಿಂದ ನೋಡ್ತಾನೆ. ಸೊ ನೀವು ಮಕರ ರಾಶಿಯವರಾಗಿದ್ದು ಇನ್ನು 1 ವರ್ಷಗಳ ಕಾಲ ನಿಮಗೆ ಅದೃಷ್ಟ ಬೇಕು ಅಂತ ಆದರೆ ಶನೇಶ್ವರನ ಆರಾಧನೆಯನ್ನು ಮಾಡಬೇಕು. ನೀವು ಶನಿ ಆರಾಧನೆಯೊಟ್ಟಿಗೆ ನೀವು ಬೇರೆ ಕಾಂಬಿನೇಷನಲ್ಲಿ ಬೇರೆ ಬೇರೆ ಆರಾಧನೆಯನ್ನು ತಿಳಿಸ್ತಾನೆ. ಸೊ ಆ ಥರ ಮಾಡ್ಕೊಂಡು ಹೋದ್ರಿ ಅಂತಾದರೆ ನಿಮಗೆ ಅದ್ಭುತವಾಗಿ ಅದೃಷ್ಟ 100% ಅದೃಷ್ಟ ನಿಮಗೆ. ಮತ್ತೆಲ್ಲೂ ಸಹ ನೀವು ಇಷ್ಟು ಅದೃಷ್ಟವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಶನೇಶ್ವರನೇ ಕೊಡ್ತಾನೆ ನಿಮಗೆ ಆ ಅದೃಷ್ಟವನ್ನು. ನೀವೇನಾದರೂ ಇದ್ರ ಬಗ್ಗೆ ತಾತ್ಸಾರ ಮಾಡಿದ್ರೆ ಅಯ್ಯೋ ಇದೆಲ್ಲ ಏನೋ ಬಿಡ ಹಂಗಾರೆ ಅಂತಂದರೆ ಹಂಗಲ್ಲ, ಅಂದರೆ ನಿಮ್ಗೆ ಸಿಗೋದಿಲ್ಲ. ನಿಮಗೆ ಅದೃಷ್ಟ ಬೇಕು ಅಂದರೆ ನೀವು ಶನೇಶ್ವರನ ಆರಾಧನೆ ಮಾಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಬಹುಮುಖ್ಯವಾಗಿ ಬಹಳಷ್ಟು ವಿಚಾರಗಳಲ್ಲಿ ಅಂದರೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿರಬಹುದು, ತಂದೆಯವರ ಆರೋಗ್ಯದ ವಿಚಾರದಲ್ಲಿರಬಹುದು, ತಂದೆಯವರೊಂದಿಗಿನ ಬಾಂಧವ್ಯದ ವಿಚಾರದಲ್ಲಿರಬಹುದು, ಅಥವಾ ಅಣ್ಣ ಅಥವಾ ತಮ್ಮ, ಅಕ್ಕ ಅಥವಾ ತಂಗಿ ಅವರೊಟ್ಟಿಗಿನ ಬಾಂಧವ್ಯಗಳ ವಿಚಾರದಲ್ಲಿರಬಹುದು, ಅಥವಾ ಮದುವೆ ವಿವಾಹದ ವಿಚಾರದಲ್ಲಿರಬಹುದು, ವಿದೇಶ ಪ್ರಯಾಣದ ವಿಚಾರದಲ್ಲಿರಬಹುದು, ದಾಂಪತ್ಯದ ವಿಚಾರದಲ್ಲಿರಬಹುದು, ಎಲ್ಲ ವಿಚಾರಗಳಲ್ಲೂ ನಿಮಗೆ ಅದೃಷ್ಟವನ್ನು ಕೊಡ್ತಾ ಇದ್ದಾನೆ ಶನಿ. ಸೊ ನೀವು ಮಕರ ರಾಶಿಯವರಿನ್ನೂ ಮದುವೆ ಆಗಿಲ್ಲ ನಿಮಗೆ ಅಂತಾದರೆ ಈಗ ಗುರುಬಲನೂ ಇದೆ, ಈ ಕಡೆ ಶನಿ ಬಲನೂ ಸಿಗುತ್ತೆ ನಿಮಗೆ ಮಕರ ರಾಶಿಯವರಿಗೆ. ಇದರಿಂದ ಏನಾಗುತ್ತೆ, ನಿಮಗೆ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ ಮಕರ ರಾಶಿಯವರಿಗೆ. ಸೊ ನೀವು ಮಕರ ರಾಶಿ ಅವಿವಾಹಿತರಾಗಿದ್ದಲ್ಲಿ ಇದು ಸರಿಯಾದ ಸಮಯ. ನೀವು ಕಾಂಬಿನೇಷನ್ನಲ್ಲಿ ಶನಿಯೊಟ್ಟಿಗೆ ಬೇರೆ ಆರಾಧನೆಗಳನ್ನ ಮಾಡಿಕೊಂಡ್ರೆ, ಅದು ಭಾಗ್ಯಾಧಿಪತಿ ಬುಧ ಮಹಾವಿಷ್ಣುವಿನ ಆರಾಧನೆ ಮಾಡಿಕೊಂಡ್ರೆ, ನಿಮ್ಗೆ ಹೇಳ್ತೇನೆ ಮಂತ್ರಗಳು ಅದನ್ನು ಕೊಡ್ತೇನೆ ನಿಮಗೆ ಈ ವಿಡಿಯೋ ಎಂಡಲ್ಲಿ. ನಿಮಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಯೋಗ ಫಲ ತುಂಬ ಚೆನ್ನಾಗಿರ್ತದೆ. ಅಷ್ಟೇ ಅಲ್ಲ, ದಾಂಪತ್ಯದ ವಿಚಾರದಲ್ಲೂ ಅನುಕೂಲ ಆಗಲಿದೆ, ಅಣ್ಣ ತಮ್ಮ ಅಕ್ಕ ತಂಗಿಯ ವಿಚಾರಗಳಲ್ಲೂ ಅನುಕೂಲ ಆಗಲಿದೆ, ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ನಿಮಗೆ ತುಂಬ ಅನುಕೂಲವಾಗಲಿದೆ. ತಂದೆಯೊಟ್ಟಿಗೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿದ್ದರೆ ಅಥವಾ ತಂದೆಯವರ ಆರೋಗ್ಯ ಬಾಧೆ ಇದ್ದರೂ ಸಹ ಸರಿ ಹೋಗುತ್ತೆ ಮಕರ ರಾಶಿಯವರಿಗೆ. ತುಂಬ ಚೆನ್ನಾಗಿರ್ತಕ್ಕಂಥ ಟೈಮು. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಂಡಿಗೆ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಶನೇಶ್ವರನ ಮಂತ್ರವನ್ನು ಕೊಡ್ತೇನೆ. ಶನೇಶ್ವರನ ಮಂತ್ರವನ್ನು, ಪವರ್ಫುಲ್ ಆಗಿರತಕ್ಕಂಥ ಶನಿ ಮಂತ್ರವನ್ನು ಕೊಡ್ತಾನೆ. ಅದರ ಜೊತೆಯಲ್ಲಿ ನಿಮಗೆ ಭಾಗ್ಯಾಧಿಪತಿ ಬುಧ ಆಗಿರೋದ್ರಿಂದ ಒಂದು ರಕ್ಷಣೆಗೋಸ್ಕರ ನಿಮಗೊಂದು ಅದ್ಭುತವಾದ ಮಂತ್ರವನ್ನು ಕೊಡ್ತೇನೆ. ಯಾಕೆಂದರೆ ಇದು ಸರಿಯಾದ ಸಮಯ. ಮಕರ ರಾಶಿಯವರು ನೀವೇನಾದರೂ ಒಂದು ರಕ್ಷಣೆಯನ್ನು ಪಡಿಬೇಕು ಅಂತಿದ್ದರೆ, ತುಂಬ ಮಾಟ ಮಂತ್ರ ಜಾಸ್ತಿ ಆಗ್ಬಿಟ್ಟಿದೆ ಗುರುಳೆ ನಮ್ಮ ಮೇಲೆ, ಏನೋ ನಮ್ಮ ಪಡೆ ನಾವು ಕೆಲಸ ಮಾಡ್ಕೊಂಡು ಹೋಗಿ ಕೊಡ್ತಾ ಇಲ್ಲ, ನಮ್ಗೆ ಈ ಗುರುಬಲ ಇದ್ದರೂ ಕೂಡ ಈ ಮಾಟ ಮಂತ್ರದವರಿಂದ ಎಲ್ಲ ಹಾಳಾಗ್ತಾ ಇದೆ, ಎಲ್ಲ ಅದು ಮಾಡಾಕೋದು ಇದು ಮಾಡಾಕೋದು ಹಂಗೆ ಮಾಡೋದು, ತುಂಬ ದೃಷ್ಟಿ, ತುಂಬ ಜಾಸ್ತಿ ದೃಷ್ಟಿ ಮಾಡಿ ಹಾಕ್ಬಿಟ್ಟು ನಮಗೆ ಮಕರ ರಾಶಿಯವರಿಗೆ ಏಳ್ಗಿಲ್ದಂಗೆ ಮಾಡಿದ್ದಾರೆ. ವ್ಯಾಪಾರ ಜಾಗದಲ್ಲಿ ಮಾಟ ಮಂತ್ರ, ಉದ್ಯೋಗದಲ್ಲಿ ಮಾಟ ಮಂತ್ರ, ಮನೆ ಹತ್ರ ಮಾಟ ಮಂತ್ರ, ಇದೆಲ್ಲ ತುಂಬ ಟೆನ್ಷನ್ ಆಗ್ಬಿಟ್ಟಿದೆ ಅಂದರೆ ಒಂದು ರಕ್ಷಣೆ ಬೇಕು ನಿಮಗೆ. ಸೊ ನೀವು ಮಕರ ರಾಶಿಯವರಾದರೆ ಶನಿಯೊಟ್ಟಿಗೆ ರಕ್ಷಾಕರ ಸುದರ್ಶನ ಮಂತ್ರ ಅಂತ ಒಂದು ಮಂತ್ರವನ್ನು ಕೊಡ್ತೇನೆ. ವಿಡಿಯೋ ಎಂಡಲ್ಲಿ ಹೇಳ್ತೇನೆ ನಾನು ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರ ಅಂತ. ಸೊ ನೀವು ಶನಿ ಮಂತ್ರ ಜಪ ಜೊತೆಗೆ ರಕ್ಷಾಕರ ಸುದರ್ಶನ ಮಂತ್ರ ಜಪ ಮಾಡಿಕೊಂಡ್ರು ಕೂಡ ಈ ಎರಡು ಕಾಂಬಿನೇಷನ್ ಮಾಡಿಕೊಂಡ್ರೆ ನಿಮಗೆ ಈ ಕಡೆ ಅದೃಷ್ಟವೂ ಸಿಗಲಿದೆ. ಯಾಕೆಂದರೆ ಭಾಗ್ಯಾಧಿಪತಿ ಹೋದು ಇವನು ತೃತೀಯದಲ್ಲಿರ್ತಾನೆ. ಯಾಕೆಂದರೆ ಸುದರ್ಶನ ಅಂತಂದರೆ ನಿಮಗೆ ಬುಧನ ಅಭಿಮಾನಿ ದೇವರೇ ಮಹಾವಿಷ್ಣು. ಅದೃಷ್ಟವೂ ನಿಮಗೆ ಸಿಗಲಿದೆ, ರಕ್ಷಣೆಯೂ ಸಿಗಲಿದೆ, ಸೇಮ್ ಟೈಮ್ ರಕ್ಷಣೆ ಸಿಗಲಿದೆ. ಸೊ ಯಾರೇ ನಿಮ್ಮನ್ನು ಕಂಡ್ರಾಗದಿರೋರು, ನಿಮ್ಮ ದುಶ್ಮನ್ಗಳು ಯಾರೇ ಇರಲಿ, ಅವರ ಮುಂದೆ ನೀವು ಮೆರಿಬೇಕು ಅಂತ ಆದರೆ, ಯಾಕೆಂದರೆ ನಿಮ್ಗೆ ಗುರುಬಲನೂ ಇದೆ, ಮೆರಿಬೋದು ನೀವು. ಅಂದರೆ ಎಲ್ಲರಿಗೂ ಇರುತ್ತೆ, ನನ್ನ ದುಶ್ಮನ್ ಮುಂದೆ ನಾನು ಮೆರಿಬೇಕು ಅಂತ ಎಲ್ಲರಿಗೂ ಇರುತ್ತೆ. ಸೊ ನೀವು ಯಾರು ನಿಮ್ಮ ತಾಕತ್ತೇನು ಅಂತ ತೋರಿಸ್ಕೊಳ್ಳಿಕ್ಕೆ ಅದ್ಭುತವಾಗಿರತಕ್ಕಂಥ ಒಂದು ಕಾಂಬಿನೇಷನ್ ಇದು. ಸೊ ಇದೆರಡನ್ನೂ ಮಂತ್ರನ ಜಪ ಮಾಡ್ಕೊಳ್ಳಿ. ಇಲ್ಲ ಮಕರ ರಾಶಿಯವರು ಆಗಿದ್ದು ನಿಮ್ಗೇನಾದ್ರು ಆರೋಗ್ಯ ಬಾಧೆ ಇದೆ, ತುಂಬ ಆರೋಗ್ಯ ಬಾಧೆ ಆಗ್ತಾ ಇದೆ, ಮೇಲಿಂದ ಮೇಲೆ ಡಾಕ್ಟರ್ ಸಿಗ್ತಾ ಇಲ್ಲ, ಡಾಕ್ಟರ್ ಸಿಕ್ಕಿದ್ರೆ ಔಷಧಿ ಸಿಗ್ತಾ ಇಲ್ಲ, ಔಷಧಿ ಡಾಕ್ಟರ್ ಎರಡೂ ಸಿಕ್ಕಿದ್ರೆ ಅದು ಕೆಲಸ ಮಾಡ್ತಾ ಇಲ್ಲ, ಅಥವಾ ಬೇರೆ ಬೇರೆ ಏನೋ ಒಂದು ರಿಯಾಕ್ಷನ್ಗಳಾಗ್ತಾ ಇದ್ದಾವೆ ಅಂತಂದರೆ ನಿಮಗೊಂದು ನೀಲಕಂಠ ಮಂತ್ರವನ್ನು ಕೊಡ್ತಾನೆ. ಸೊ ನೀವು ಶನಿ ಆರಾಧನೆಯನ್ನು ಮಾಡಿ ಜೊತೆಗೆ ನೀಲಕಂಠ ಮಂತ್ರ ಆರಾಧನೆಯನ್ನು ಮಾಡ್ಕೊಳ್ಬಹುದು. ಈ ವಿಡಿಯೋ ಎಂಡಲ್ಲಿ ಅದನ್ನು ಕೂಡ ಕೊಡ್ತೇನೆ. ನಿಮ್ಗೆ ಯಾವ್ದು ಬೇಕೋ, ನಿಮಗೆ ಏನು ಅವಶ್ಯಕತೆ ಇದೆ ಅದು ಮಾತ್ರ ಜಪ ಮಾಡ್ಕೊಳ್ಳಿ ಸಾಕು. ಸೂಪರ್ ಆಗಿರತಕ್ಕಂತಹ ಒಂದು ಮಂತ್ರವನ್ನು ಕೊಡ್ತೇನೆ. ಸೊ ನೀವು ಮಕರ ರಾಶಿಯವರು ಶನಿ ಆರಾಧನೆಯನ್ನು ಮಾಡ್ಕೊಳ್ಳಿ, ಜೊತೆಗೆ ನಿಮ್ಗೆ ಯಾವ ಸಮಸ್ಯೆ ಇದೆ ಆ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಇನ್ನೊಂದು ಆರಾಧನೆ ರಕ್ಷಾಕರ ಸುದರ್ಶನ ಇರ್ಬೋದು, ನೀಲಕಂಠ ಇರಬಹುದು. ಈ ವಿಡಿಯೋ ಎಂಡಲ್ಲಿ ನಿಮಗದು ಎಲ್ಲ ಮಂತ್ರಗಳನ್ನು ಕೊಡ್ತಾನೆ. ಇಲ್ಲ ನಿಮಗೆ ಇನ್ನೂ ಪವರ್ಫುಲ್ ಆಗಿ ಇದೆಲ್ಲ ಇನ್ನೂ ಜೊತೆಗೆ ವಿಶೇಷವಾಗಿರ್ತಕ್ಕಂಥ
ಹೋಮಗಳನ್ನೇ ಮಾಡಿಸಿ ಪ್ರಸಾದ ಬೇಕು ಅಂದ್ರೆ ಅದಕ್ಕೋಸ್ಕರ ನಿಮಗೆ ವಿಶೇಷವಾಗಿರತಕ್ಕಂಥ ಪರಿಹಾರವೂ ಇದೆ, ನಾವು ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ತಿಳ್ಕೊಳ್ಳಿ ನೀವು. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ, ನಿಜ ಜ್ಯೇಷ್ಠ ಅಮಾವಾಸ್ಯೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈ ಕಾಂಬಿನೇಷನ್ ಅಲ್ಲೇ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ರಕ್ಷಾಕರ ಸುದರ್ಶನ ಹವನ. ನಾನು ಈಗ ವಿಡಿಯೋ ಎಂಡಲ್ಲಿ ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಹೇಳ್ತೇನಲ್ಲ, ಆ ಮಂತ್ರದಿಂದ ಹೋಮವನ್ನೇ ಮಾಡ್ತೇವೆ ನಾವು. ರಕ್ಷಾಕರ ಸುದರ್ಶನ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ರಕ್ಷಣೆಗೋಸ್ಕರ. ರಕ್ಷಾಕರ ಸುದರ್ಶನ ಮಂತ್ರ ಹವನ ಸಹಿತ ವಿಶೇಷವಾಗಿ ನಾವು ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಅದ್ಭುತವಾಗಿರತಕ್ಕಂಥ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹೋಮ, ರಕ್ಷಾಕರ ಸುದರ್ಶನ ಹೋಮ, ಶನಿ ಶಾಂತಿ ಸಹಿತ ಇನ್ನು ನೀಲಕಂಠ ಮಂತ್ರ ಹೋಮಗಳನ್ನೆಲ್ಲ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಈ ಕೃಷ್ಣ ತುಳಸಿ ಮಾಲೆ ನೋಡಿ, ಮಹಾವಿಷ್ಣುವಿನ ಅದರಲ್ಲೂ ತುಳಸಿ, ಕೃಷ್ಣ ತುಳಸಿ. ಈಗ ನಿಮಗೆ ತುಳಸಿ ಮಾಲೆ ಲಕ್ಷ್ಮೀ ಸಾನ್ನಿಧ್ಯವಾಗಿ ನಿಮಗೆ ಒಂದು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ರೆ ಮಹಾವಿಷ್ಣುವಿನ ಒಂದು ಸಾನ್ನಿಧ್ಯದಲ್ಲಿ, ಅದೇ ಜೊತೆಗೆ ಕೃಷ್ಣ ತುಳಸಿ ಇದೆಯಲ್ಲ, ನೆಗೆಟಿವ್ ರಿಮೂವ್ ಮಾಡ್ಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ರಕ್ಷಾಕರ ಸುದರ್ಶನ ಮಂತ್ರದಲ್ಲಿ ಅಭಿಮಂತ್ರಿತ ಈ ಕೃಷ್ಣ ತುಳಸಿ ಮಾಲೆ ಇದೆಯಲ್ಲ, ಇದರ ಧಾರಣೆಗೆ ಅದ್ಭುತವಾದ ರಕ್ಷಣೆಯನ್ನು ಕೊಡುತ್ತೆ. ನಿಮ್ಮ ರಕ್ಷಣೆಗೋಸ್ಕರ, ಸದಾ ಸರ್ವದಾ ನಿಮ್ಮ ರಕ್ಷಣೆಗೋಸ್ಕರ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಜೊತೆಗಲ್ಲಿ ನಾವು ಶನಿ ಶಾಂತಿ ಹೋಮದಲ್ಲೂ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅದಕ್ಕೆ ಇದು ಕಾಂಬಿನೇಷನ್. ಮಂಗಳವಾರ ಅಮಾವಾಸ್ಯೆ ರಕ್ಷಾಕರ ಸುದರ್ಶನ ಹೋಮನ ಸಹಿತವಾಗಿ ಶನಿಶಾಂತಿ ಹೋಮದಲ್ಲಿ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಅವತ್ತಿನ ದಿವಸ ಲೈವಲ್ಲಿ ನಾನೇ ಸ್ವತಃ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವುದನ್ನು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ವಿಶೇಷವಾಗಿ ರಕ್ಷಾಕರ ಸುದರ್ಶನ ಹವನ, ಶನಿಶಾಂತಿ ಹವನ, ಆಮೇಲೆ ಶತ್ರು ನಿಗ್ರಹ ವಾರಾಹಿ ಮಂತ್ರ ಹವನ, ನೀಲಕಂಠ ಮಂತ್ರ ಹವನ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಗುರುಶಾಂತಿ ಶನಿಶಾಂತಿ ಎಲ್ಲ ಹವನಗಳಲ್ಲಿ ನವಗ್ರಹ ಶಾಂತಿಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ದಯವಿಟ್ಟು ತಡ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕ್ಯಾಪ್ ಹಾಕಿ ಚಂದ ಮಾಡಿ ತಯಾರು ಮಾಡಿಸಿದ್ದೇನೆ. ಇದನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಸಹ ಖಂಡಿತವಾಗಿ ಅನುಕೂಲವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಏನು ಗೊತ್ತಿದೆ ಅದು ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಬಿಡಿ ಸಂಕಲ್ಪ ಸೇವೆಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಾನು ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಕೇಳಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಕಪರ್ದಿನೇ ನೀಲಕಂಠಾಯ ಕಾಲಕೂಟ ವಿಷಭಕ್ಷಣಾಯ ಹುಂ ಫಟ್ ನೀಲಕಂಠಾಯ ಸ್ವಾಹಾ. ಓಂ ಪ್ರೋಂ ನೀಂ ಟಃ.